ನಮಸ್ಕಾರ. ಮೇ ಸಾಹಿತ್ಯ ಮೇಳದ ಅಂಗವಾಗಿ ನಾನು ಧರ್ಮ ಮತ್ತು ಧರ್ಮ ನಿರಪೇಕ್ಷತೆ ಮತ್ತು ಮತಾಂಧತೆ ಹಾಗೂ ಇವತ್ತಿನ ಭಾರತದ ಭವಿಷ್ಯದ ಬಗ್ಗೆ ಕೆಲವು ಮಾತುಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳುವುದಕ್ಕೆ ನಾನು ಇಷ್ಟಪಡ್ತೇನೆ. ಇದು ಒಂಥರ ಕಷ್ಟದ ಕೆಲಸ ಎಂಬುದನ್ನು ವರ್ತಮಾನ ಕಾಲದಲ್ಲಿ ಬದುಕುತ್ತಿರುವ ನಾವೆಲ್ಲರೂ ಕೂಡ ಬಲ್ಲೆವು. ಧರ್ಮದ ಬಗ್ಗೆ ಮಾತನಾಡುವುದು ಅಂತಂದ್ರೆ ಅದು ಗರಗಸದ ಹಾಗೆ, ಅದು ಹೋಗುತ್ತಲೂ ಕೊಯ್ಯುವುದು, ಬರುತ್ತಲೂ ಕೊಯ್ಯುವುದು. ಅದು ಆಗದ ಹಾಗೆ ಅದರ ಬಗ್ಗೆ ಮಾತನಾಡುವುದು ಕಷ್ಟ. ಆದರೂ ಈ ಎಚ್ಚರದಲ್ಲಿ ನಾನು ಕೆಲವು ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳುವುದಕ್ಕೆ ಇಷ್ಟಪಡ್ತೇನೆ. ಸರ್ಕಾರವೇ ಒದಗಿಸಿದ 2011 ಜನಗಣತಿಯ ಪ್ರಕಾರ ಭಾರತ ದೇಶದಲ್ಲಿರುವ ಒಟ್ಟು ಭಾಷೆಗಳ ಸಂಖ್ಯೆ 19,567. ಇದರಲ್ಲಿ ಮುಖ್ಯ ಭಾಷೆಗಳು ಮತ್ತು ಉಪಭಾಷೆಗಳು ಅಂತ ಇದೆ. ನಾನಿದನ್ನು ಅಷ್ಟಾಗಿ ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಯಾಕೆ ಅಂತಂದ್ರೆ ಈ ಭಾಷೆಗಳು ಮತ್ತು ಉಪಭಾಷೆಗಳ ಪರಿಕಲ್ಪನೆಯೇ ಅವೈಜ್ಞಾನಿಕವಾದದ್ದು. ಯಾವುದು ಆಡಳಿತಕ್ಕೆ ಹತ್ತಿರವಾಗಿದೆಯೋ ಅದು ಪ್ರಧಾನ ಭಾಷೆಯಾಗಿಯೂ, ಆಡಳಿತಕ್ಕೆ ದೂರವಾಗಿರುವುದು ಉಪಭಾಷೆ ಅಥವಾ ಸಣ್ಣ ಭಾಷೆಯಾಗಿಯೂ ಕಾಣುವುದು ಐತಿಹಾಸಿಕವಾಗಿ ಸತ್ಯ. ಇದು ಮೂಲತಃ ಅಥೆನ್ಸ್ನಿಂದ ಆರಂಭವಾದಂಥ ಒಂದು ಪ್ರಕ್ರಿಯೆ. ನೀವು ಇವತ್ತು ನೋಡ್ಬೋದು, ಹಿಂದಿ ಹೇಗೆ ಆಳುವ ಸರ್ಕಾರದ ಒಂದು ಅಧಿಕೃತ ಭಾಷೆಯಾಗಿ ಆಗುತ್ತಿದ್ದ ಹಾಗೆಯೇ ಉಳಿದ ಎಲ್ಲ ಭಾಷೆಗಳು ಕೂಡ ಮೂಲೆಗೆ ಸರಿಸಲ್ಪಡ್ತಿದೆ ಅಂತ. ನನ್ನ ಮಾತೃಭಾಷೆ ಸುಳ್ಯ ಪರಿಸರದ ಅರೆಭಾಷೆ. ನನ್ನ ಮಟ್ಟಿಗೆ ಅದು ನನಗೆ ಮುಖ್ಯ ಭಾಷೆ. ಅದರಿಂದ ಹೊರತಾದ್ದೆಲ್ಲವೂ ಕೂಡ ನನಗೆ ಉಪಭಾಷೆ. ಹಾಗೆಯೇ 19,567 ಭಾಷೆಗಳು ಕೂಡ ಅದನ್ನು ಮಾತನಾಡುವ ಸಮುದಾಯಕ್ಕೆ ಅದು ಸ್ವತಂತ್ರ ಭಾಷೆಗಳೇ ಹೌದು ಎಂಬುದನ್ನು ನಾವು ಮೊದಲು ಒಪ್ಪಿಕೊಳ್ಳಬೇಕು. ಇದನ್ನು ಒಪ್ಪಿಕೊಂಡ್ರೆ ಪ್ರತಿ ಭಾಷೆಯೂ ಕೂಡ ಒಂದು ಸಂಸ್ಕೃತಿಯನ್ನ ಪ್ರತಿಬಿಂಬಿಸ್ತದೆ ಅಂತ ಹೇಳುವುದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ದೇಶದಲ್ಲಿ ಕನಿಷ್ಠ 19,569 ಸಂಸ್ಕೃತಿಗಳಿವೆ ಅಂತ ಹೇಳಿದಾಗಾಯಿತು. ಈ ಸಂಸ್ಕೃತಿಗಳಿಗೆ, ಇಷ್ಟೊಂದು ಸಂಸ್ಕೃತಿಗಳ ವೈವಿಧ್ಯಕ್ಕೆ ಕಾರಣಗಳೇನು ಎಂಬುದನ್ನು ವಿದ್ವಾಂಸರು ಆಗಲೇ ಬಹಳ ಚರ್ಚೆ ಮಾಡಿದ್ದಾರೆ. ಅದಕ್ಕೆ ವಲಸೆ ಕಾರಣ ಇರಬಹುದು. ಕಾಲಕಾಲಕ್ಕೆ ಎಷ್ಟೊಂದು ಸಮುದಾಯಗಳು ಈ ದೇಶಕ್ಕೆ ವಲಸೆ ಬಂದಿವೆ. ರೋಮನ್ಸ್ ಇಂದ ಸುರಾದರೆ, ಗ್ರೀಕ್ಸ್ ಇಂದ ಸುರಾದರೆ, ಹೂಣರು ಎಲ್ಲರೂ ಬಂದಿದ್ದಾರೆ. ಹಾಗೆ ಬಂದವರು ಎಲ್ಲರೂ ಕೂಡ ಈ ದೇಶದಲ್ಲಿ ನೆಲೆ ನಿಂತು ಒಂದೊಂದು ಸಮುದಾಯವಾಗಿ, ಒಂದೊಂದು ಸಂಸ್ಕೃತಿಯಾಗಿ ಭಾರತವನ್ನ ಬೆಳೆಸಿವೆ. ಪ್ರಾದೇಶಿಕ ವ್ಯತ್ಯಾಸಗಳಿಂದಲೂ ಕೂಡ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಹೀಗೆಯೂ ಕೂಡ ಸಂಸ್ಕೃತಿಗಳು ಬೆಳೆದಿವೆ. ಸೊ ಈ 19,567 ಸಂಸ್ಕೃತಿಗಳು ಸರ್ಕಾರದ ಅಂಕಿಅಂಶಗಳ ಪ್ರಕಾರವೇ ಭಾರತದಲ್ಲಿ ಇರುವುದು ಹೌದು ಅಂತಾದರೆ ಅಷ್ಟೊಂದು ಧರ್ಮಗಳು ಕೂಡ ನಮ್ಮ ದೇಶದಲ್ಲಿ ಇದೆ ಅಂತಲೇ ಅರ್ಥ. ಯಾಕಂದ್ರೆ ಈ ಪ್ರತಿ ಸಂಸ್ಕೃತಿಗಳು ಕೂಡ ತಮ್ಮದೇ ಆದಂಥ ಒಂದು ಧಾರ್ಮಿಕ ಚಿಂತನಾ ಕ್ರಮವನ್ನು ಒಳಗೊಂಡಿರುವುದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಈ ಎಲ್ಲ ಸಂಸ್ಕೃತಿಗಳಿಗೂ ಕೂಡ ಒಪ್ಪಿಗೆಯಾಗುವಂಥ ಒಂದು ಧರ್ಮ ಎಂಬುದು ಇಲ್ಲ, ಅಥವಾ ಇವತ್ತಿನವರೆಗೆ ಅಂಥದ್ದು ಪಡಿಮೂಡಿಲ್ಲ. ನಾನು ಆಗಲೇ ಹೇಳಿದಾಗ ನನ್ನ ಮಾತೃಭಾಷೆ ಸುಳ್ಯ ಕಡೆಯದ್ದು. ನನ್ನ ಧಾರ್ಮಿಕ ಅರೆಭಾಷೆಯ ಧಾರ್ಮಿಕ ವಲಯದಲ್ಲಿ ನನಗಿರುವ ದೈವ ಅಂತಂದ್ರೆ ಏನೆಕಲ್ಲಿನ ಬಚ್ಚನಾಯಕ ದೈವ ಅಥವಾ ಕಿನ್ನಿಮಾಣಿ ಪೂಮಾಣಿಗಳು, ಅಥವಾ ನನ್ನ ಮನೆಯಲ್ಲಿರುವ ಒಂದು ಮಲೆಭೂತ. ಅದಕ್ಕಿಂತ ಹೊರತಾದ ಎಲ್ಲವೂ ಕೂಡ ಅದು ಹೊರಗಿನಿಂದ ಬಂದದ್ದೇ ವಿನಃ ಆ ಭಾಷೆಯ ಮೂಲ ಧರ್ಮಕ್ಕೆ ಸೇರಿಕೊಂಡಿಲ್ಲ. ಹೀಗೆ 19,000ಕ್ಕಿಂತ ಹೆಚ್ಚಿರುವಂತಹ ಒಂದು ಧಾರ್ಮಿಕ
ಭಾರತದಲ್ಲಿ ಈ ಎಲ್ಲ ಧರ್ಮಗಳು ಕೂಡ ನಿನ್ನೆ ಮೊನ್ನೆಯವರೆಗೆ ಸಹಬಾಳ್ವೆಯನ್ನು ನಡೆಸಿಕೊಂಡು ಬಂದಿದ್ದವು ಎಂಬುದನ್ನು ನಾವು ಮರಿಬಾರದು. ಅವು ಒಂದು ಧರ್ಮವನ್ನ ಇನ್ನೊಂದು ಧರ್ಮ ಕೊಂದು ಬದುಕಲಿಲ್ಲ. ಒಂದಕ್ಕೊಂದು ಒಡನಾಡುತ್ತಾ ಸಹಬಾಳ್ವೆಯನ್ನು ನಡೆಸಿಕೊಂಡು ಬಂದದ್ದರಿಂದ ಭಾರತ ಇವತ್ತಿನವರೆಗೆ ಬದುಕಿದೆ ಮತ್ತು ಜಗತ್ತಿನ ಎಲ್ಲಾ ಸಂಸ್ಕೃತಿಗಳಿಗಿಂತಲೂ ಅದು ಭಿನ್ನವಾಗಿ ಬದುಕಿದೆ. ನಾವು ನಮ್ಮ ಭಾರತದ ಧಾರ್ಮಿಕ ಅದನ್ನ ಈಗಿನ ಕೆಲವರು ಹಿಂದೂ ಧರ್ಮ ಅಂತ ಹೇಳ್ತಾರೆ. ಹಾಗೆಂತ ಒಂದು ಇಲ್ವೇ ಇಲ್ಲ. ಅದು ಇರುವುದು ವಿಭಿನ್ನ ಧರ್ಮಗಳಲ್ಲಿ. 19,500 ಸಮುದಾಯಗಳು ಅಥವಾ ಕಮ್ಯುನಿಟಿ ಅಂತ ನಾವು ಏನ್ ಹೇಳ್ತೇವೆ, ಕಮ್ಯುನಿಟಿಗಳ ಅಭಿವ್ಯಕ್ತಿಯಲ್ಲಿರುವುದು. ಅವು ಹೊಕ್ಕು ಬೆಳೆಸಿಕೊಂಡು ಬಂದಿವೆ. ಉದಾಹರಣೆಗೆ ನೀವು ಕರ್ನಾಟಕವನ್ನೇ ತಕ್ಕೊಳ್ಳೋಣ. ನಮಗೆ ಗೊತ್ತಿರುವ ಹಾಗೆಯೇ ಕರ್ನಾಟಕಕ್ಕೆ ಬೌದ್ಧರು ಪ್ರವೇಶ ಆಗಿದ್ದಾರೆ. ಸನ್ನತಿ, ಕೊಪ್ಪಳ, ಬ್ರಹ್ಮಗಿರಿ, ಕದರಿ ಇವೆಲ್ಲ ಪ್ರಮುಖ ಬೌದ್ಧ ಸೆಂಟರ್ಗಳು ಎಂಬುದು ನಮಗೆ ಗೊತ್ತಿದೆ. ಹಾಗಾಗಿ ಕನ್ನಡ ಭಾಷೆ ಹುಟ್ಟುವ ಆರಂಭದ ಕಾಲದಲ್ಲಿ, ಅಥವಾ ಇನ್ನೂ ಸ್ವಲ್ಪ ಮೋಟ ಅಂತ ಹೇಳ್ತೀವಿ ನಾವು ಹಿಂದಿಯಲ್ಲಿ, ದಪ್ಪನಾಗಿ ಹೇಳುವುದಿದ್ದರೆ ಕನ್ನಡ ಸಂಸ್ಕೃತಿ ತನ್ನ ಆಕೃತಿಯನ್ನು ರೂಪಿಸಿಕೊಳ್ಳುವಂತ ಸಂದರ್ಭದಲ್ಲಿ ಅದಕ್ಕೆ ಬೌದ್ಧರ ಕೊಡುಗೆ ಇದೆ. ಅವರೊಂದು ಲಿಪಿಯನ್ನ ನಮಗೆ ಕೊಡುವುದಕ್ಕೆ ಸಹಾಯ ಮಾಡಿದರು. ಇವತ್ತು ಕೂಡ ಬೌದ್ಧ ಧರ್ಮ ಕರ್ನಾಟಕದ ಜನಪರ ಸಂಸ್ಕೃತಿ ಒಳಗಡೆ ಪ್ರವೇಶ ಮಾಡಿ ಬದುಕುಳಿದಿದೆ. ಮೇಲ್ನೋಟಕ್ಕೆ ಕಾಣುವುದಿಲ್ಲ, ಅದರ ಒಳಗಡೆ ಇದೆ ಅದು. ವಜ್ರಾಯಾನ, ಮಹಾಯಾನ ಪಂಥಗಳು, ಅದರಿಂದ ಪ್ರೇರಿತವಾದ ಮಧ್ಯಕಾಲೀನ ಅನೇಕ ಪಂಥಗಳು, ಅದರಿಂದ ಪ್ರೇರಿತವಾದ ಜನಪದ ಪಂಥಗಳು, ಹೀಗೆ ಒಂದು ಸಂಕೀರ್ಣವಾದ ಸ್ಥಿತಿ ನಿರ್ಮಾಣ ಆಗಿರುವುದರಿಂದ ಬೌದ್ಧ ವೈದ್ಯನಾಥ ಅಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಭೂತ ಇದೆ. ಆ ನಾಥ ಅದು ವಜ್ರಾಯನ ಜೊತೆಗೆ ಸಂಬಂಧಪಟ್ಟು, ಅದು ಬೌದ್ಧರೊಟ್ಟಿಗೆ ಸಂಬಂಧಪಟ್ಟು ಯಾವುದೋ ಒಂದು ಸ್ಥಿತಿಯನ್ನು ತಲುಪಿದೆ. ಆಮೇಲೆ ನಮಗೆ ಗೊತ್ತಿರುವ ಹಾಗೆಯೇ ಜೈನ ಧರ್ಮ ಬಂತು. ಬಿಹಾರದಲ್ಲಿ 12 ವರ್ಷ ಕ್ಷಾಮ ಬಂದಾಗ ಮಗುವೊಂದು ಬೋಳಹ ಭಟಾರ ಅಂತಂದಾಗ ಸಂಪ್ರತಿ ಚಂದ್ರಗುಪ್ತರು ಮತ್ತು ಭದ್ರಬಾಹು ಭಟಾರರು ಕರ್ನಾಟಕದವರೆಗೆ ವಲಸಿಗೆ ಬಂದು ನೆಲೆ ನಿಂತದ್ದು ಶ್ರವಣಬೆಳಗೊಳದಲ್ಲಿ. ಅಲ್ಲಿಂದ ಮುಂದೆ ಬೌದ್ಧರು ನಿಧಾನವಾಗಿ ಸಂಸ್ಕೃತ ಕಡೆಗೆ ಚಾಚಿಕೊಂಡ್ರೆ, ಜೈನರು ನಿಜವಾಗಲೂ ಕನ್ನಡದ ಕಡೆಗೆ ಚಾಚಿಕೊಂಡು ಕನ್ನಡವನ್ನೂ ಬೆಳೆಸಿದ್ರು. ಜೈನ ಧರ್ಮವೂ ಕೂಡ ಉಳಿಯಿತು. ಇವತ್ತು ಕನ್ನಡದ ಅತಿಶ್ರೇಷ್ಠ ಕೃತಿಗಳನ್ನ ರಚಿಸಿದವರು ಜೈನರು. ಶ್ರೀ ವಿಜಯನ ಕವಿರಾಜ ಮಾರ್ಗದಿಂದ ಶುರು ಆದರೆ ಪಂಪನಿಂದ, ರನ್ನನಿಂದ, ಜನ್ನನಿಂದ, ರತ್ನಾಕರ ವರ್ಣಿಯವರೆಗೆ ಸುಮಾರು 1,000 ವರ್ಷಗಳ ಕನ್ನಡ ಭಾಷೆಯ ಚರಿತ್ರೆ ಅಂತಂದ್ರೆ ಅದು ಜೈನರು ಕೊಟ್ಟ ಚರಿತ್ರೆ. ಅಂತಂದ್ರೆ ಕನ್ನಡ ಸಂಸ್ಕೃತಿ ಒಳಗಡೆ ಜೈನ ಧರ್ಮದ ಅನೇಕ ಅಂಶಗಳು ಸೇರಿಕೊಂಡು ಅಂತ ಅರ್ಥ. ಇದು ಜಿನಧರ್ಮದ ಆಡುಂಬಲಂ ಅಂತ ಒಂದು ಶಾಸನ ಕರೀತದೆ. ಆಮೇಲೆ ಕಾಶ್ಮೀರಿ ಶೈವ ಪಂಥ ಸಿದ್ಧಾಂತ ಅದು ಕೂಡ ಬಂದಿದೆ. ಶಂಕರರು, ರಾಮಾನುಜಾಚಾರ್ಯರು, ಮಾಧ್ವರು, ಈ ಆಚಾರತ್ರಯರು ಕನ್ನಡ ಸಂಸ್ಕೃತಿಯನ್ನು ಬೆಳೆಸಿದ್ದಾರೆ. ತಮಿಳುನಾಡಿನ ಓಡಿ ಬಂದ ರಾಮಾನುಜಾಚಾರ್ಯರು ಮೇಲುಕೋಟೆಯಲ್ಲಿ ನಿಂತರು. ಮಾಧ್ವರಂತೂ ಉಡುಪಿಯವರೇ. ಆದಿಶಂಕರರು ಶೃಂಗೇರಿಯಲ್ಲಿ ಪೀಠವನ್ನು ಸ್ಥಾಪಿಸಿದರು. ಇವರ ಚಿಂತನಾ ಕ್ರಮಗಳು ಕೂಡ ಕನ್ನಡಕ್ಕೆ ಸೇರಿವೆ. ಮುಸಲ್ಮಾನರ ಸಂಸ್ಕೃತಿ ಕೂಡ ಕನ್ನಡವನ್ನ ಬೆಳೆಸಿದೆ. ತುಳುವಿನಲ್ಲಿ ನಾವು ಮಾತನಾಡಿ ಹೋಗುವಾಗ ಸೊಲ್ಮೆಲು ಅಂತ ಹೇಳ್ತೇವೆ. ಸೊಲ್ಮೆಲು, ಈ ಸೊಲ್ಮೆಲು ಪದ ಸಲಾಮಿನಿಂದ ಬಂತದ್ದು, ಅಂದ್ರೆ ಅದು ನಮ್ಮದಾಗಿದೆ. ಉತ್ತರ ಕರ್ನಾಟಕದಲ್ಲಿ ಬಹಳ ಜನಪ್ರಿಯವಾಗಿರುವ ಮೊಹರಮ್ನಲ್ಲಿ ಅಸ್ಗರ, ಪ್ರಾಫೆಟ್ ಮೊಹಮ್ಮದರ ಮೊಮ್ಮಗ ಅಸ್ಗರ ನೀರಿಲ್ಲದೆ ಮರುಭೂಮಿಯಲ್ಲಿ ಯುದ್ಧದಲ್ಲಿ ಸತ್ತಾಗ ಅಭಿಮನ್ಯು ಸತ್ತಾನ ಅವನು ಅಂತ ಕವಿಗಳು ಹಾಡಿದ್ದಾರೆ. ಎಷ್ಟೋ ದೂರದ ಅರೇಬಿಯಾದಲ್ಲಿ ಸತ್ತ ಮಗುವನ್ನ
ಕರ್ನಾಟಕದ ಒಬ್ಬ ಕವಿ ಭಾರತದ ಅಭಿಮನ್ಯುವಿಗೆ ಹೋಲಿಸಿ ಒಂದು ಸಮ್ಮಿಶ್ರ ಸಂಸ್ಕೃತಿಯನ್ನ ನಿರ್ಮಾಣ ಮಾಡಿ ನಮಗೆ ಕೊಟ್ಟಿದ್ದಾನೆ. ಕ್ರಿಶ್ಚಿಯನ್ ಧರ್ಮದ ಕೊಡುಗೆ ಬಹಳ ಇದೆ. ಅಂದ್ರೆ ನಾವಿವತ್ತು ಕನ್ನಡ ಸಂಸ್ಕೃತಿ ಅಂತ ಏನನ್ನು ಹೇಳ್ತೀವೋ ಇದರ ಒಳಗಡೆ ಅನೇಕ ಭಿನ್ನ ಸಂಸ್ಕೃತಿಗಳು ಸೇರಿ ಅದು ಸೃಷ್ಟಿಯಾಗಿದೆಯೇ ವಿನಃ ಅದು ಯಾವುದೋ ಒಂದು ಧರ್ಮದ ಒಂದು ಚಿಂತನಾ ಕ್ರಮದ ಸೂಚನೆಯಾಗಿಯೋ ಪ್ರತಿಮೆಯಾಗಿಯೋ ಪ್ರತೀಕವಾಗಿಯೋ ನಿಷ್ಪನ್ನವಾಗಿಲ್ಲ ಎಂಬುದನ್ನು ನಾವು ಗಮನಿಸಬೇಕು. ನಾನು ಹಿಂದೆ ಇದರ ಬಗ್ಗೆ ಬರೆದಿದ್ದೇನೆ. ಉಡುಪಿಯಲ್ಲಿ ಫಾತಿಮಾ ಮತ್ತು ಮುಲಕಲ್ಲ ಸುರವ ಬ್ಯಾರಿ ಎಂಬ ಎರಡು ಮುಸಲ್ಮಾನ ದಂಪತಿಗಳಿಗೆ ಹುಟ್ಟಿದ ಬಬ್ಬರಿಯ ಸಮುದ್ರ ವ್ಯಾಪಾರದಲ್ಲಿ ನಷ್ಟ ಅನುಭವಿಸಿ ಆಚೆಯ ಯಾವುದೋ ಒಂದು ದೇಶಕ್ಕೆ ಸೇರಿ ಹೋದಾಗ ಅಲ್ಲಿಯ ದೇವರು ಅವನನ್ನು ಮತ್ತೆ ಉಡುಪಿಗೆ ಕಳಿಸ್ತಾರೆ. ಉಡುಪಿಗೆ ಬಂದ ಬಬ್ಬರಿಯ ಕಡಲಿಗೆ ಹೋಗುವ ಎಲ್ಲರನ್ನು ಕೂಡ ಆಶೀರ್ವಾದ ಮಾಡಿಕೊಂಡಿರ್ತಾನೆ. ಮುಸಲ್ಮಾನ ಧರ್ಮದಲ್ಲಿ ಬಬ್ಬರಿಯನಂತ ಒಬ್ಬ ಮುಸಲ್ಮಾನ ದೈವ ಆಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಹೇಳುವ ಹಿಂದೂ ಧರ್ಮದಲ್ಲಿ ಮುಸಲ್ಮಾನನೊಬ್ಬ ದೈವ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕನ್ನಡ ಸಂಸ್ಕೃತಿ, ತುಳು ಸಂಸ್ಕೃತಿಯಲ್ಲಿ ಇದು ಸಂಭವಿಸಿರೋದು ಈ ಸಂಸ್ಕೃತಿಯ ಶ್ರೇಷ್ಠತೆಗೆ ಒಂದು ಸಂಕೇತವಾಗಿ ಉಳಿದಿದೆ. ಹಿಂದೂ ಧರ್ಮದ ಪ್ರವರ್ತಕರಾದಂಥ ಸಾವರ್ಕರ್ ಮುಸಲ್ಮಾನರ ದೇಶ ಬೇರೆ ಕಡೆ ಇದೆ, ಭಾರತದಲ್ಲಿ ಇಲ್ಲ, ಆದ್ದರಿಂದ ಅವರು ಭಾರತೀಯರಲ್ಲ ಅಂತ ಹೇಳಿ ಒಂದು ಪಿತೃಭೂಮಿ ಮಾತೃಭೂಮಿಯ ಕಲ್ಪನೆಯನ್ನ ಕೊಡ್ತಾರೆ. ಆದರೆ ಬಬ್ಬರಿಯನ ಕಥೆಯಲ್ಲಿ ವಿದೇಶಕ್ಕೆ ಹೋದಂತ ಮುಸಲ್ಮಾನನು ಅಲ್ಲಿಯ ದೇವರ ಆದೇಶದ ಮೇರೆಗೆ ಮತ್ತೆ ನೀನು ಹುಟ್ಟಿ ಬೆಳೆದದ್ದು ಅಲ್ಲಿಯ ಜನರನ್ನು ಸೇವೆ ಮಾಡು ಅಂತ ಹೇಳಿ ವಾಪಸ್ ಇಲ್ಲಿಗೆ ಬರ್ತದೆ. ಜನರ ನಡುವೆ ಇರುವ ಕತೆ ಇಂಥದ್ದು. ಭಾರತಕ್ಕೆ ಬಂದ ಮುಸಲ್ಮಾನರು ಭಾರತೀಯ ಸಂಸ್ಕೃತಿಯನ್ನು ಬೆಳೆಸಿದರೆ ವಿನಃ ಬ್ರಿಟಿಷರ ಹಾಗೆ ಇಲ್ಲಿಂದ ದೋಚಿಕೊಂಡು ಎಲ್ಲಿ ಹೋಗಿದ್ದಾರೆ? ಅವರು ಕುತುಬ್ ಮಿನಾರ್ ಕಟ್ಟಿದ್ದು ಡೆಲ್ಲಿಯಲ್ಲಿ, ತಾಜ್ ಮಹಲ್ ಕಟ್ಟಿದ್ದು ಆಗ್ರಾದಲ್ಲಿ, ಬಹಳ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿದ್ದು ಬಿಜಾಪುರದಲ್ಲಿ. ಅವರು ಇದ್ದದ್ದು ಇಲ್ಲಿಯೇ. ಎಲ್ಲ ಅರಸರುಗಳು ಮಾಡುವಂತ ಕೆಲವು ಸಣ್ಣ ಪುಟ್ಟ ತೊಂದರೆಗಳು, ಜಗಳಗಳು ಇದ್ದೇ ಇದ್ದು. ಅದು ಅರಸೊತ್ತಿಗೆಯ ಜಗಳ, ಸಂಪತ್ತಿನ ಜಗಳವೇ ವಿನಃ ಬೇರೇನೂ ಅಲ್ಲ. ಸೊ ಹೀಗೆ ನಮ್ಮಲ್ಲಿ ಅನೇಕ ಸಂಸ್ಕೃತಿಗಳು, ಅನೇಕ ಧರ್ಮಗಳು ಒಂದು ಇನ್ನೊಂದನ್ನು ಸಾಯಿಸದೆ ಒಟ್ಟಿಗೆ ಬದುಕಿರುವಂತ ಒಂದು ಸಂದರ್ಭದಲ್ಲಿ ಇಡೀ ಭಾರತಕ್ಕೆ ಅನ್ವಯವಾಗುವಂತ, ಇಡೀ ಭಾರತದ ಎಲ್ಲ ಧರ್ಮಗಳಿಗೂ ಅನ್ವಯವಾಗುವಂತ ಒಂದು ವ್ಯಾಕರಣವನ್ನ ಯಾರೂ ಬರೆದದ್ದು ನನಗೆ ಗೊತ್ತಿಲ್ಲ. ಇವತ್ತು ಹಿಂದೂ ಧರ್ಮದ ಪ್ರಧಾನ ಭೂಮಿಕೆಗಳು ಅಂತ ನಾವು ಹೇಳುವ ವೇದಗಳು, ವೇದಾಂಗಗಳು, ಉಪನಿಷತ್ತುಗಳು, ಬ್ರಾಹ್ಮಣಕಗಳು, ಅರಣ್ಯಕಗಳು, ಮಹಾಕಾವ್ಯಗಳಾದ ರಾಮಾಯಣ ಮಹಾಭಾರತಗಳು, ಸ್ಮೃತಿಗಳು, ಇವು ಎಲ್ಲವೂ ಕೂಡ ಅಖಿಲ ಭಾರತ ಮಟ್ಟದ ಎಲ್ಲ ಸಂಸ್ಕೃತಿಗಳನ್ನು ಒಳಗೊಂಡಂತ ಅಭಿವ್ಯಕ್ತಿಗಳಲ್ಲೂ ಅಲ್ಲ. ಅಥವಾ ನಾನು ಈಗ ಹೇಳಿದ ಸ್ಮೃತಿಗಳನ್ನು, ಧರ್ಮಗ್ರಂಥಗಳನ್ನು ಆಧರಿಸಿಕೊಂಡು ಭಾರತೀಯ ಸಂಸ್ಕೃತಿಗೆ ಇಡಿಯಾಗಿ ಒಂದು ವ್ಯಾಖ್ಯಾನ ಬರೀಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಒಂದು ವ್ಯಾಕರಣ ಇಲ್ಲ. ಇದು ಮನು 10ನೇ ಶತಮಾನದಲ್ಲಿ ಧೃತಿ, ಕ್ಷಮೋ, ದಮೋ, ಆಸ್ತೇಯಂ, ಶೌಚ್ಯಂ, ಇಂದ್ರಿಯ ನಿಗ್ರಹ, ದಶಕಂ, ಧರ್ಮಲಕ್ಷಣಂ ಅಂತ ಧರ್ಮದ ಲಕ್ಷಣವನ್ನು ಹೇಳ್ತಾನೆ. ಅದು ಸರಿಯಾದದ್ದು. ಕದಿಬೇಡ, ಸುಳ್ಳು ಹೇಳಬೇಡ, ಮೋಸ ಮಾಡಬೇಡ, ಇದು ಎಲ್ಲರಿಗೂ ಅನ್ವಯ ಆಗುವಂಥದ್ದೇ. ಆದರೆ ಮನು ಇದನ್ನು ಬರೆಯುವಷ್ಟರ ಹೊತ್ತಿಗೆ ಭಾರತೀಯ ಸಮಾಜ ವರ್ಣ ಪದ್ಧತಿಯಲ್ಲಿ ಮತ್ತು ಜಾತಿ ಪದ್ಧತಿಯಲ್ಲಿ ಒಡೆದು ಹೋಗಿತ್ತದು. ಜಾತಿಯ ಶ್ರೇಣೀಕರಣ ಇತ್ತು, ವರ್ಣ ಪದ್ಧತಿಯ ಶ್ರೇಣೀಕರಣ ಇತ್ತು. ಆದ್ದರಿಂದ ಧೃತಿ, ಕ್ಷಮ, ದಮೋ, ಅಸ್ತೇಯಂ, ಶೌಚಂ, ಇಂದ್ರಿಯ ನಿಗ್ರಹ, ಧೀರ್ವಿದ್ಯಾ, ಸತ್ಯಮ, ಕ್ರೋಧೋ, ದಶಕಂ, ಧರ್ಮಲಕ್ಷಣಂ ಎನ್ನುವಂತ ಮಾತು ಜಾತಿಯ ಶ್ರೇಣೀಕರಣದಲ್ಲಿ ಆಚರಣೆಗೆ ಬಂದಾಗ ಒಂದೊಂದು ವರ್ಗದವರಿಗೆ ಒಂದೊಂದು ನ್ಯಾಯ ಕೊಡ್ತಾ ಬಂತು. ಉದಾಹರಣೆಗೆ ಕಳ್ಳತನ ಮಾಡಿದ್ರೆ ಮೇಲ್ವರ್ಗದವರಿಗೆ ಒಂದು ಬಗೆಯ ನ್ಯಾಯ, ಮತ್ತು ದಲಿತರು ಅಥವಾ ಶೂದ್ರರು ಕಳ್ಳತನ ಮಾಡಿದರೆ ಚಾಪೆಯಲ್ಲಿ ಸುತ್ತಿ ಅವರನ್ನು ಸುಡಬೇಕು ಎಂಬ ನ್ಯಾಯ ಅಲ್ಲಿ ಬರ್ತದೆ. ಅದರ ಧರ್ಮ ಎಂಬುದು ಒಂದು ಅಮೂರ್ತವಾಗಿ ಏನು ಉಳಿದಿಲ್ಲ. ಅದು ಆಚರಣೆಯಲ್ಲಿ ಬಂದಾಗಲೇ ಅದರ ಒಳ್ಳೆಯ ಕೆಟ್ಟ ಗುಣಗಳು ನಮಗೆ ಗೊತ್ತಾಗುವುದು. ಹೆಸರಿಟ್ಟುಕೊಳ್ಳಿಕ್ಕೆ ಬಿಡಲಿಲ್ಲ ನಮ್ಮ ಧರ್ಮಗಳು. ಮನುಸ್ಮೃತಿಯೇ ಹೇಳ್ತದೆ. ಇವತ್ತು ಇದನ್ನು ಯಾಕೆ ನಾನು ಮನುಸ್ಮೃತಿಯನ್ನು ಎತ್ತಿಕೊಳ್ತಿದ್ದೀನಿ ಅಂತಂದ್ರೆ,
ಹಿಂದೂ ಧರ್ಮದ ಹೆಸರಿನಲ್ಲಿ ಅನೇಕರು ಮನುಸ್ಮೃತಿಯ ಅದರ ಮಹತ್ವದ ಬಗ್ಗೆ ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ. ಚಕ್ರಕೋಡಿ ಈಶ್ವರ ಶಾಸ್ತ್ರಿ ಅವರು ಬಹಳ ಹಿಂದೆನೇ ಅನುವಾದ ಮಾಡಿಕೊಟ್ಟಂತ ಮನುಸ್ಮೃತಿಯ ಪಠ್ಯವನ್ನು ನಾನು ಓದಿದ್ದೆ. ಒಂದು ಮಗು ಈ ದೇಶದಲ್ಲಿ ಹುಟ್ಟಿದ್ರೆ ಅದಕ್ಕೆ ಹೇಗೆ ಹೆಸರಿಡಬೇಕು ಎಂಬುದನ್ನ ಮನು ಹೇಳ್ತಾನೆ. ಮಂಗಲಂತು ಬ್ರಾಹ್ಮಣಸ್ಯ ಕ್ಷತ್ರಿಯಸ್ಯ ಬಲಾನ್ವಿತಂ ವೈಶ್ಯಸ್ಯ ಧನಸಂಯುಕ್ತಂ ಶೂದ್ರೋಪಿತು ಜುಗುಪ್ಸಿತಂ. ಒಂದು ಮನೆಯಲ್ಲಿ ಒಂದು ಮಗು ಹುಟ್ಟಿದ್ರೆ ಆ ಮಗುವಿಗೆ ಮಂಗಳಕರವಾದ ಹೆಸರನ್ನು ಬ್ರಾಹ್ಮಣರಿಗೂ ಜುಗುಪ್ಸೆ ತರುವಂತ ಹೆಸರನ್ನು ಶೂದ್ರರಿಗೂ ಇಡಬೇಕು ಎಂದು ಒಂದು ಗ್ರಂಥ ಹೇಳ್ತದೆ. ಆದ್ದರಿಂದ ಉಚ್ಚ ವರ್ಗದಲ್ಲಿ ಹುಟ್ಟಿದವನಿಗೆ ಶಂಕರನಾರಾಯಣ ಅಂತ ಹೆಸರು ಬಂದ್ರೆ ಶೂದ್ರ ವರ್ಗದಲ್ಲಿ ಹುಟ್ಟಿದವನಿಗೆ ಶೀಂಕರ ಅಂತ ಒಂದು ಹೆಸರು ಬರ್ತದೆ. ಆದ್ದರಿಂದ ಧೃತಿಕ್ಷಮಾದಮೋ ಎಂಬಂತ ಒಂದು ಅತ್ಯುತ್ತಮವಾದ ಮಾತು ಆಚರಣೆಯಲ್ಲಿ ಬಂದಾಗ ಸಾಮಾಜಿಕ ತಾರತಮ್ಯವನ್ನು ಒಪ್ಪಿಕೊಳ್ಳುವ ಹಾಗೆ ಬಂದದ್ದರಿಂದ ಇವತ್ತು ನಮಗೆ ಅದನ್ನು ಒಪ್ಪಿಕೊಳ್ಳುವುದಕ್ಕಾಗುವುದಿಲ್ಲ, ಒಪ್ಪಿಕೊಳ್ಳುವುದು ಕಷ್ಟ ಆಗ್ತದೆ. ನಮ್ಮಲ್ಲಿ ಅನೇಕರಿಗೆ, ನಾನು ಸೇರಿದ ಹಾಗೆ, ನಮಗೆ ನನ್ನ ಹೆಸರು ಪುರುಷೋತ್ತಮ ಅಂತಿದೆ. ನನಗೆ ಈ ಹೆಸರನ್ನು ಕೊಟ್ಟವರು ನಮ್ಮ ಮೇಷ್ಟ್ರು. ಏನೇ ಎಂತ ಹೆಸರಿಟ್ಕೊಂಡು ಬಂದಿದೆ, ಒಂದು ಒಳ್ಳೆ ಹೆಸರಿಟ್ಟುಕೊಳ್ಳೋಕ್ಕಾಗೋದಿಲ್ವಾ ಅಂತ ಮೇಷ್ಟ್ರು ಹೆಸರಿಟ್ಟದ್ದು. ಹಾಗಾಗಿ ನನ್ನ ತಲೆಮಾರಿನ ಅನೇಕರಿಗೆ, ಅಂದ್ರೆ ಶೂದ್ರ ವರ್ಗದಲ್ಲಿ ಹುಟ್ಟಿ ಬೆಳೆದವರಿಗೆ ಹೆಸರಿಟ್ಟದ್ದು ನಮ್ಮ ಮಾಸ್ಟರ್ಗಳೇ ವಿನಃ ನಮ್ಮ ಪರಂಪರೆ ಅಲ್ಲ. ನಮ್ಮ ಜಾತಕಗಳಲ್ಲಿ ನಮಗಿರುವ ಹೆಸರುಗಳೇ ಬೇರೆ, ಅಥವಾ ನಮ್ಮ ಊರಿನ ಪುರೋಹಿತರು ಧರ್ಮದ ಗುತ್ತಿಗೆ ಹಿಡಿದವರು ನಮಗಿಟ್ಟಂತ ಹೆಸರುಗಳೇ ಬೇರೆ ಇರಲಿ. ನಾನು ಹೇಳಬೇಕಾದ ಏನು ಅಂತಂದ್ರೆ, ಎಲ್ಲರಿಗೂ ಒಪ್ಪಿಗೆ ಆಗುವಂತ ಒಂದು ಧರ್ಮ ನಮ್ಮಲ್ಲಿ ಇರಲಿಲ್ಲ. ಅದು ಇರುವುದಕ್ಕೂ ಸಾಧ್ಯ ಇರಲಿಲ್ಲ. ಯಾಕಂತಂದ್ರೆ ಈ ಧರ್ಮ ಗ್ರಂಥಗಳನ್ನು ಬರೆದವರು ಸಾಮಾಜಿಕ ಶ್ರೇಣೀಕರಣದ ಮೇಲ್ತುದಿಯಲ್ಲಿ ಇದ್ದವರೇ ವಿನ ಕೆಳತುದಿಯಲ್ಲಿ ಇದ್ದವರಿದ್ದಲ್ಲ. ಆದ್ದರಿಂದ ಅವರು ತಮ್ಮ ಸಾಮಾಜಿಕ ಹಿತಾಸಕ್ತಿಯನ್ನು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕಾಪಾಡಿಕೊಳ್ಳಬೇಕಾದ್ದು ಬಹಳ ಅನಿವಾರ್ಯ. ಅದನ್ನು ಬಹಳ ಜತನದಿಂದ ಅವರು ಕಾಪಾಡಿಕೊಂಡಿದ್ದಾರೆ. ಹಾಗೆ ಕಾಪಾಡಿಕೊಳ್ಳುವುದಕ್ಕೆ ಭಾರತೀಯ ಸಂದರ್ಭದಲ್ಲಿ ಅವರು ಕ್ಷತ್ರಿಯರ ಸಹಾಯವನ್ನು ಕೂಡ ಪಡೆದಿದ್ದಾರೆ. ಈಗ ಆ ಶೂದ್ರರ ಸಹಾಯವನ್ನು ಅವರು ಪಡಿತಾ ಇದ್ದಾರೆ. ಆದರೆ ಉಳಿದಿದ್ದು ಅದೇ, ಅದರ ಬಗ್ಗೆ ಸಂಶಯ ಇಲ್ಲ. ಇದರ ಬಗ್ಗೆ ಬಹಳ ಸ್ಪಷ್ಟವಾದ ತೀರ್ಮಾನ ಇದ್ದದ್ದು ಅಂಬೇಡ್ಕರ್ ಅವರಿಗೆ. ಆದ್ದರಿಂದ ಅವರು ಮನುಸ್ಮೃತಿಗೆ ಬೆಂಕಿ ಹಾಕಿದ್ದು ನಿಮಗೆಲ್ಲ ಗೊತ್ತಿದೆ. ಅಷ್ಟು ಸಿಟ್ಟಿತ್ತು ಅವರಿಗೆ. ಅದರ ಜೊತೆಗೆ 1942ರಲ್ಲಿ ಅವರು ಹಿಂದೂ ಮಹಾಸಭಾಕ್ಕೆ ಒಂದು ಪತ್ರ ಬರೀತಾರೆ. ನೀವು ಹೇಳುವ ಹಿಂದೂಗಳು ನಾವೆಲ್ಲರೂ ಒಂದು ಅಂತ ಹೇಳುವುದು ಸರಿಯದು, ಇರಬೇಕಾದ್ದು ಸರಿಯದು. ಯಾಕಂದ್ರೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ನಾವು ಜಾತಿಗಳ ನಡುವೆ ಜಗಳಾಡಿಕೊಂಡು ಬ್ರಿಟಿಷರನ್ನ ಗಟ್ಟಿ ಮಾಡಿಕೊಳ್ಳಿಸಲಿಕ್ಕೆ ಸಾಧ್ಯ ಇರಲಿಲ್ಲ. ನಮ್ಮ ನಡುವಿನ ಜಗಳದಿಂದಲೇ ಬ್ರಿಟಿಷರು ಅಷ್ಟು ಸುಲಭದಲ್ಲಿ ಬಂದದ್ದು ಎಂಬುದು ನಮಗೆ ಗೊತ್ತಿದೆ. ಹಾಗಾಗಿ ಇದನ್ನ ತಿಳ್ಕೊಂಡ ಅಂಬೇಡ್ಕರ್ ಅವರು ಮತ್ತೆ ಬ್ರಿಟಿಷರ ಎದುರು ನಾವು ಜಗಳ ಮಾಡಿಕೊಳ್ಳುವುದನ್ನ ತಾತ್ವಿಕವಾಗಿ ಒಪ್ಪಿಕೊಳ್ತಿರಲಿಲ್ಲ. ಆದ್ದರಿಂದ ಅವರು ಹಿಂದೂ ಮಹಾಸಭಾಕ್ಕೆ ಒಪ್ಪಿಗೆ ಒಂದು ಪತ್ರ ಬರೀತಾರೆ. ನೀವು ಹೇಳುದು ಸರಿ, ಆದರೆ ನೀವು ಹೇಳುವ ಎಲ್ಲ ಹಿಂದೂಗಳನ್ನು ಒಳಗೊಂಡಂತ ಒಂದು ಧರ್ಮಗ್ರಂಥ ಇಲ್ಲ. ತಾವು ದಯವಿಟ್ಟು ಇದನ್ನೊಂದು ಯೋಜನೆಯಾಗಿ ಅಂಗೀಕರಿಸಿ ಹಿಂದೂ ಧರ್ಮದ ಒಳಗಡೆ ನೀವು ಬರಮಾಡಿಕೊಳ್ಳುವಂತ ಎಲ್ಲ ಸಮುದಾಯಗಳಿಗೂ ಕೂಡ ಅನ್ವಯವಾಗುವಂತ ಒಂದು ಧರ್ಮಗ್ರಂಥ ಬರೀರಿ ಅಂತ 1942ರಲ್ಲಿ ಅಂಬೇಡ್ಕರ್ ಅವರು ಬರೀತಾರೆ. ಆದರೆ ನನಗೆ ಗೊತ್ತಿದ್ದ ಹಾಗೆ ಇವತ್ತಿನವರೆಗೆ ಅಂತ ಒಂದು ಧರ್ಮಗ್ರಂಥ ಯಾಕೆ ಸೃಷ್ಟಿಯಾಗಲಿಲ್ಲ? 19-20ನೇ ಶತಮಾನದಲ್ಲಿ ಪಶ್ಚಿಮದಿಂದ ಪೂರ್ವದಿಂದ ನಮಗೆ ಬಂದಂತ ಅನೇಕ ತಿಳುವಳಿಕೆಗಳು, ಮಾನವೀಯ ನಡಾವಳಿಕೆಗಳು, ಬಸವಣ್ಣನಂತವರ ಸಾಮಾಜಿಕ ಚಿಂತನಾಕ್ರಮಗಳು, ಕಬೀರನಂತವರ ಚಿಂತನಾಕ್ರಮಗಳಿಂದ ನಾವೊಂದು ಹೊಸ ಬಗೆಯ ಧರ್ಮವನ್ನ ಭಾರತದ ಸಂದರ್ಭದಲ್ಲಿ ಆಧುನಿಕ ಮಾನವನಿಗೆ ರೂಪಿಸಿಕೊಳ್ಬೇಕಾಗಿದೆ. ಆದರೆ ಇಷ್ಟೊಂದು ಮಠಗಳಿದ್ದು, ಇಷ್ಟೊಂದು ಧರ್ಮಾಧಿಕಾರಿಗಳಿದ್ದು, ಇಷ್ಟೊಂದು ಬಲಿಷ್ಠವಾದ ರಾಜಕೀಯ ಪಕ್ಷಗಳಿದ್ದು, ಇಷ್ಟೊಂದು ದೊಡ್ಡ ಸಂಘಟನೆ ಇದ್ದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ಇವತ್ತು ಭಾರತದಲ್ಲಿ ಅತ್ಯಂತ ಬಲಿಷ್ಠವಾದಂತ ಒಂದು ಸಂಘಟನೆ. ಹಿಂದೂಗಳು ಒಂದಾಗಬೇಕು ಅಂತ ಹೇಳಿ ಕೆಲಸ ಮಾಡುತ್ತಿರುವ ಒಂದು ಬಲಿಷ್ಠ ಸಂಘಟನೆ ಅಂತ ಹೇಳುವುದನ್ನು ನಾವು ಕೇಳಿದ್ದೇವೆ. ಅಂಬೇಡ್ಕರ್ ಹಾಕಿದಂತ ಒಂದು ಚಾಲೆಂಜ್ ಅನ್ನ ಅವರು ಸ್ವೀಕರಿಸಿಕೊಳ್ಬೇಕು.
ಭಾರತೀಯರು ಒಂದೇ ಧರ್ಮಕ್ಕೆ ಸೇರಿದವರು ಹೌದು ಅಂತ ಜಗತ್ತಿಗೆ ಸಾರುವುದಕ್ಕೆ ಎಲ್ಲ ಭಾರತೀಯರಿಗೂ ಅನ್ವಯವಾಗುವಂತ ಒಂದು ಧರ್ಮ ಗ್ರಂಥವನ್ನ RSS ಬರಿಬೇಕು. ಅದು ನಮ್ಮಂತವರಿಗೆ ಒಪ್ಪಿಗೆಯಾದಾಗ ನಾವು ನಿಶ್ಚರ್ಥವಾಗಿ RSS ನ ಡಾಮಿನೆನ್ಸ್ ಅನ್ನ ಒಪ್ಪಿಕೊಳ್ತೇವೆ. ಅಲ್ಲಿವರೆಗೆ ಅದನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಭಾರತೀಯ ಸಂಸ್ಕೃತಿ, ಹಿಂದೂ ಧರ್ಮ ಅಂತ ಹೇಳಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಅದರ ಅನೇಕ ಅಂಗ ಸಂಸ್ಥೆಗಳು ಮುಂದಿಡುತ್ತಿರುವುದು ಬ್ರಾಹ್ಮಣ್ಯದ ಮತ್ತು ಪಾರಂಪರಿಕವಾಗಿ ಸಂಸ್ಕೃತದಲ್ಲಿ ಬರೆಯಲ್ಪಟ್ಟಂತ ಪಠ್ಯಗಳನ್ನು. ಈ ಪಠ್ಯಗಳನ್ನು ಹಾಗೆ ಒಪ್ಪಿಕೊಳ್ಳುವುದು ಕಷ್ಟ ಎಂಬುದನ್ನು ನಾನು ಆಗಲೇ ಹೇಳಿದೆ. ಮತ್ತೆ ಅದರಲ್ಲಿ ಸಾಕಷ್ಟು ವೈರುಧ್ಯಗಳು ಕೂಡ ಇದೆ, ವಿರೋಧಾಭಾಸಗಳಿವೆ. ಇವತ್ತು ಭಗವದ್ಗೀತೆಯನ್ನ ನಾವೊಂದು ಬಹಳ ಮುಖ್ಯವಾದ ಗ್ರಂಥ ಅಂತ ಹೇಳಿ, ಭಾರತೀಯ ಸಂಸ್ಕೃತಿಯ ಸಂಕೇತ ಅಂತ ಹೇಳಿ ಮುಂದಿಡ್ತಾ ಇದ್ದೇವೆ. ಕೃಷ್ಣ ಯುದ್ಧ ಮಾಡುತ್ತಿರುವಂತ ಅರ್ಜುನನಿಗೆ ಯುದ್ಧ ಮಾಡು, ಖಿನ್ನನಾಗಿ ಕುಳಿತಿದ್ದಂತ ಅರ್ಜುನನಿಗೆ ಯುದ್ಧ ಮಾಡು ಅಂತ ಹೇಳುವಾಗ ಒಂದು ಮಾತು ಹೇಳ್ತಾನೆ, ನಿನ್ನ ಕರ್ಮವನ್ನು ನೀನು ಮಾಡು, ಫಲದ ಬಗ್ಗೆ ಯೋಚನೆ ಮಾಡಬೇಡ, ನಾನಿದ್ದೇನೆ, ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶ್ ಕದಾಚನ. ಇದು ಬಹಳ ದೊಡ್ಡ ಮಾತಿದು. ಆದ್ರೆ ಅದರ ಸ್ವಲ್ಪ ಮುಂದೆ ಹೋದರೆ ಅದೇ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಹತೋವಾ ಪ್ರಾಪ್ಯಸೆ ಸ್ವರ್ಗಂ ಜಿತೋವಾ ಪ್ರಾಪ್ಯಸೆ ಮಹಿ. ನೀನು ಸತ್ರ ನಿನಗೆ ಸ್ವರ್ಗ ಸಿಗ್ತದೆ, ಗೆದ್ರೆ ನಿನಗೆ ಭೂಮಿ ಸಿಗ್ತದೆ. ನೋಡಿ, ಒಂದು ಕಡೆ ಕರ್ಮದ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ, ಇನ್ನೊಂದು ಕಡೆ ಕರ್ಮದ ಫಲವನ್ನು ಹೇಳ್ತಾನೆ. ಇಂಥ ಅನೇಕ ವೈರುಧ್ಯಗಳಿರುವಂತ ಒಂದು ಗ್ರಂಥವನ್ನ, ಸಾಮಾಜಿಕ ಶ್ರೇಣೀಕರಣವನ್ನು ಒಪ್ಪುವಂತ ಒಂದು ಗ್ರಂಥವನ್ನ ನಾವು 20ನೇ ಶತಮಾನದಲ್ಲಿ ಒಪ್ಪಿಕೊಳ್ಳುವುದು ಕಷ್ಟ. ಇದು ಅಂಬೇಡ್ಕರ್ಗೆ ಗೊತ್ತಿದ್ದರಿಂದ ಅವರು ನಾನು ಆಗ ಹೇಳಿದ ಸಂಸ್ಕೃತಿಯ ಎಲ್ಲ ಮುಖಗಳಿಗೆ, 19,500 ಧರ್ಮಗಳಿಗೆ, ಸಮುದಾಯಗಳಿಗೆ, ಭಾಷೆಗಳಿಗೆ ನ್ಯಾಯ ಒದಗಿಸುವ ಹಾಗೆ ಒಂದು ವ್ಯಾಕರಣ ಬರೆದರು. ಅದೇ ಭಾರತದ ಸಂವಿಧಾನ. ಇಡೀ ಭಾರತಕ್ಕೆ ಬರೆದಂತ ಅತ್ಯುತ್ತಮವಾದ ವ್ಯಾಕರಣ ಅಂದ್ರೆ ಅಂಬೇಡ್ಕರ್ ನೇತೃತ್ವದಲ್ಲಿ ಬರೆದ ಸಂವಿಧಾನ. ಇದು ನ್ಯಾಯ ಕೊಡ್ತದೆ. ಈ ಸಂವಿಧಾನ ಎಲ್ಲ ಧರ್ಮಗಳನ್ನು ಕೂಡ ಸಮಾನವಾಗಿ ಕಾಣಬೇಕು, ಕಾಣ್ತದೆ. ಅದಕ್ಕೆ ಮುಂದೆ ಸೆಕ್ಯುಲರ್ ಎಂಬ ಒಂದು ಶಬ್ದವನ್ನ ಸೇರಿಸಿತು. ಸೆಕ್ಯುಲರ್ ಅಂದ್ರೆ ಧರ್ಮ ನಿರಪೇಕ್ಷ ಅಂತ. ಧರ್ಮ ನಿರಪೇಕ್ಷವನ್ನ ಇವತ್ತು ಬಹಳ ಜನ ಒಪ್ಪಿಕೊಳ್ತಾ ಇಲ್ಲ, ಅದನ್ನು ತಿದ್ದಬೇಕು ಅಂತ. ಬಹುಶಃ 2025-24ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ 100ನೇ ವರ್ಷವನ್ನು ಆಚರಿಸುವಾಗ ನಾವು ಒಟ್ಟು ಸಂಸ್ಕೃತಿಯಲ್ಲಿ ಇನ್ನಷ್ಟು ಬದಲಾವಣೆಗಳನ್ನ ಕಾಣಲು ಸಿದ್ಧರಾಗಬೇಕು. ಧರ್ಮನಿರಪೇಕ್ಷ ಅಂದ್ರೆ ಆಳುವ ಸರ್ಕಾರ ಎಲ್ಲಾ ಧರ್ಮಗಳನ್ನು ಸಮಾನವಾಗಿ ಮನ್ನಿಸುವುದು ಅಷ್ಟೇ. ಅಂದ್ರೆ ಸರ್ಕಾರಕ್ಕೆ ಧರ್ಮ ಇಲ್ಲ, ಸರ್ಕಾರಕ್ಕೆ ಧರ್ಮ ಎಂಬುದಿಲ್ಲ, ಸರ್ಕಾರಕ್ಕೆ ಸಂವಿಧಾನವೇ ಧರ್ಮ. ಆದ್ದರಿಂದ ಸಂವಿಧಾನವನ್ನು ಆಧರಿಸಿ ಜನಗಳನ್ನು ಆಳುವಂತ ಸಂದರ್ಭದಲ್ಲಿ ಧರ್ಮಾಧಾರಿತವಾದಂತ ಒಂದು ತೀರ್ಮಾನವನ್ನ ಕೊಡಬಾರದು ಎಂಬುದು ಸಂವಿಧಾನದ ಉದ್ದೇಶ. ನನ್ನ ಪ್ರಕಾರ ಅದು ಸರಿಯದು. ಆದರೆ ಕಳೆದ ಕೆಲವು ವರ್ಷಗಳಿಂದ ಅದು ಬದಲಾಗ್ತಿರುವುದನ್ನು ಕಾಣ್ತೀವಿ. ನಾವು ಬಹುಸಂಖ್ಯಾತರ ಭಾವನೆಗೆ ಮನ್ನಣೆ ಕೊಡಬೇಕು. ಪ್ರಜಾಪ್ರಭುತ್ವ ಅದರ ಮೂಲ ಮತ್ತು ಸೂಕ್ಷ್ಮ ನೆಲೆಯಲ್ಲಿ ಅದು ರಕ್ಷಿಸಬೇಕಾದ್ದು ಅಲ್ಪಸಂಖ್ಯಾತರನ್ನೇ. ಭಾರತೀಯ ಸಮಾಜದ ಕೊನೆಯ ಒಬ್ಬನೇ ಒಬ್ಬ ಅಳ್ತಾ ಇದ್ರೆ ಆ ಕೂಗು ಪ್ರಜಾಪ್ರಭುತ್ವದ ತುತ್ತ ತುದಿಯಲ್ಲಿರುವ ಅಧಿಕಾರಿಗಳಿಗೆ ಕೇಳಬೇಕು. ಅದು ಪ್ರಜಾಪ್ರಭುತ್ವ. ಬಹುಸಂಖ್ಯಾತರನ್ನು ನೋಡಿಕೊಳ್ಳುವುದು, ಬಹುಸಂಖ್ಯಾತರು ತಾವೇ ನೋಡಿಕೊಳ್ತಾರೆ, ಅವರ ಹತ್ರ ಶಕ್ತಿ ಇದೆ, ಜನಸಂಖ್ಯೆ ಇದೆ, ಅದು ಸರ್ಕಾರ ಯಾಕೆ ಬೇಕು ಅದಕ್ಕೆ? ಅದು ಪ್ರಜಾಪ್ರಭುತ್ವದ ಅಪವ್ಯಾಖ್ಯೆ. ಹಾಗಾಗಿ ಧರ್ಮ ನಿರಪೇಕ್ಷೆ ಅಂದ್ರೆ ಸರ್ಕಾರ, ಈಗದ ಸರ್ಕಾರದ ಅನೇಕರು ಧಾರ್ಮಿಕ ಪರಿಭಾಷೆಯಲ್ಲಿ ಮಾತಾಡುವುದನ್ನು ನಾವು ಕಾಣ್ತೇವೆ. ಧಾರ್ಮಿಕ ವ್ಯಕ್ತಿಗಳೇ ಸರ್ಕಾರದ ಮುಖ್ಯ ಅಂಗ ಸಂಸ್ಥೆಗಳಾಗಿ, ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡುವುದನ್ನು ನಾವು ಕಾಣ್ತೇವೆ.
ಸಂವಿಧಾನ ಬರೆದವರಾಗಲಿ ಭಾರತದ ಭವಿಷ್ಯವಾಗಲಿ ಇದನ್ನು ಎಂದೂ ಊಹಿಸಿರಲಿಲ್ಲ. ಆದರೆ ಅದು ಇವತ್ತು ನಡೀತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಬಹುಸಂಖ್ಯಾತರು ತಾವು ತಂಬಿದ ಧರ್ಮವೇ ಶ್ರೇಷ್ಠ, ಅದಕ್ಕಿಂತ ಭಿನ್ನವಾದ ಬೇರೆ ಯಾವುದೂ ಇಲ್ಲ ಎಂಬಂತ ಒಂದು ಭಾವವನ್ನು ತಳೆದುದರಿಂದ ಅದು ಮತಾಂಧತೆ. ಈ ಮತಾಂಧತೆಯು ಇತರ ಧರ್ಮಗಳನ್ನು ನಾಶ ಮಾಡ್ತಾ ಇದೆ. 1992ರಲ್ಲಿ ಅದ್ವಾನಿಯವರ ನೇತೃತ್ವದಲ್ಲಿ ನಡೆದಂತ ರಥಯಾತ್ರೆ ಅಥವಾ ಇಟ್ಟಿಗೆ ಯಾತ್ರೆ ಭಾರತದಲ್ಲಿ ಜನಪ್ರಿಯವಾಗಿರುವಂತ ಸಾವಿರಾರು, ನಾನು ಆಗ ಹೇಳಿದ 19,567 ಭಾಷೆಗಳಲ್ಲಿರುವ ರಾಮಾಯಣವನ್ನು ನಾಶ ಮಾಡಿ ಒಂದು ಇಟ್ಟಿಗೆಯನ್ನ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪಿಸುವುದರ ಹತ್ರ ಚಲಿಸಿತು. ಅದು ಅವರ ರಾಜಕೀಯ ಸರಿ, ಆದರೆ ಧಾರ್ಮಿಕವಾಗಿ ಅದು ತಪ್ಪು. ಕೃಷ್ಣ, ನೀವು ಮಧ್ಯ ಭಾರತದ ಜಾನಪದ ಕಾವ್ಯಗಳಿಗೆ ಹೋದರೆ ಅಲ್ಲಿ ಕೃಷ್ಣ ಮಾಡುವ ವಸ್ತ್ರಾಪಹಾರದ ಕೆಲಸಗಳನ್ನು ಭೀಮ ಮಾಡ್ತಾನೆ. ಭೀಮ ವಾಯುಪುತ್ರ. ಅವ ಚಂದದ ಹುಡುಗಿಯನ್ನು ನೋಡುವಾಗ ತನ್ನ ತಂದೆಯನ್ನು ನೆನೆಸಿಕೊಳ್ತಾನೆ. ಗಾಳಿ ಜೋರಾಗಿ ಬೀಸ್ತದೆ, ಹುಡುಗಿಯ ಸೀರೆ ಹಾರಿ ಹೋಗ್ತದೆ, ಭೀಮ ಅವಳನ್ನು ಹೊತ್ಕೊಂಡು ಹೋಗ್ತಾನೆ. ಕೃಷ್ಣ ಮತ್ತು ದ್ರೌಪದಿ ಎಷ್ಟೋ ಜನಪದ, ನಮ್ಮ ಯಕ್ಷಗಾನದಲ್ಲೆಲ್ಲ ಅವರು ಅಣ್ಣ ತಂಗಿಯರು, ಬಹಳ ಅಣ್ಣ ತಂಗಿಯರ ಸಂಬಂಧಕ್ಕೆ ಕೃಷ್ಣ ಮತ್ತು ದ್ರೌಪದಿ ಒಂದು ಒಳ್ಳೆ ಉಪಮೆ ಅದು ನಮ್ಮ ಯಕ್ಷಗಾನದಲ್ಲಿ ಮತ್ತು ಅನೇಕ ಕಡೆ. ಆದರೆ ಮಧ್ಯಪ್ರದೇಶದ ಅನೇಕ ಬುಡಕಟ್ಟುಗಳಲ್ಲಿ ಕೃಷ್ಣ ಮತ್ತು ದ್ರೌಪದಿ ಪ್ರೇಮಿ. ಕುರುಗಳು, ಅವರು ಯಾದವರು. ಹಾಗಾಗಿ ಅವರು ಅಣ್ಣ ತಂಗಿ ಅನ್ನೋದಕ್ಕಿಂತಲೂ ಅಣ್ಣ ತಂಗಿ ಅಂತ ಅವರು ಜೈವಿಕವಾಗಿರೋದಕ್ಕೆ ಸಾಧ್ಯ ಇಲ್ಲ. ಎರಡು ಬೇರೆ ಬೇರೆ ಪಂಥಗಳು, ಎರಡು ಬೇರೆ ಬೇರೆ ಕುಲಗಳು. ಕೃಷ್ಣನ ಕೈಗೆ ಪೆಟ್ಟಾದಾಗ, ರಕ್ತ ಬಂದಾಗ ದ್ರೌಪದಿ ತನ್ನ ಸೀರೆಯ ಸೆರಗನ್ನು ಹರಿದು ಬಟ್ಟೆಯನ್ನ ಅವನಿಗೆ ಕೊಟ್ಟು ರಕ್ತವನ್ನು ನಿಲ್ಲಿಸ್ತಾಳೆ. ರಕ್ತ, ಸೆರಗು, ಹೆಣ್ಣು, ಗಂಡು, ಇದರ ಮಧ್ಯೆ ಒಂದು ಅತ್ಯದ್ಭುತವಾದ ಕಥನ. ಹೀಗೆ ಅನೇಕ ಕಥೆಗಳಿಂದ ಭಾರತದ ಧಾರ್ಮಿಕ ಸ್ಥಿತಿ ಸಂಪನ್ನವಾಗಿತ್ತದು. ನನ್ನ ಊರಿನ ಸಿದ್ಧವೇಷದ ಒಬ್ಬ ಸನ್ಯಾಸಿಯಿಂದ, ದಾಸಯ್ಯನಿಂದ ಅಥವಾ ಇನ್ಯಾವನೋ ಒಬ್ಬ ವ್ಯಕ್ತಿಯಿಂದ ಶುರುವಾದರೆ ಅಯೋಧ್ಯೆಯ ರಾಮನವರೆಗೆ ಅತ್ಯಂತ ವೈವಿಧ್ಯಮಯವಾಗಿ ಬಂದಿದ್ದಂತ ಈ ಲೋಕವನ್ನ ಈವಾಗ ಮತಾಂಧರು ನಾಶ ಮಾಡಿ ಒಂದರ ಕಡೆ ಚಲಿಸ್ತಾ ಇದ್ದಾರೆ. ಈ ಭಾರತ ತನ್ನ ಬಹುತ್ವವನ್ನು ನಾಶ ಮಾಡಿ ಒಂದಾಗುವುದು ಅಂತಂದರೆ ಭಾರತದ ಸಂಸ್ಕೃತಿಯ ಮೂಲಭೂತವಾಗಿ ನಾಶವಾಗುವುದು ಅಂತರ್ಥ. ಇದು ಹೀಗೆ ನಾಶವಾದಾಗ ಅದು ಭಾರತದ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರುವುದರ ಬಗ್ಗೆ ನನಗೆ ಯಾವ ಸಂಶಯವಿಲ್ಲ. ಅದು ಆರ್ಥಿಕ ಪರಿಣಾಮಗಳನ್ನು ಬೀರ್ತದೆ, ಸಾಮಾಜಿಕ ಪರಿಣಾಮಗಳನ್ನು ಬೀರ್ತದೆ, ಸಾಂಸ್ಕೃತಿಕ ಪರಿಣಾಮಗಳನ್ನು ಬೀರ್ತದೆ, ಮತ್ತೆ ಕ್ರಿಯೇಟಿವ್ ಅಂತ ನಾವು ಏನ್ ಹೇಳ್ತೇವೆ, ಸೃಜನಶೀಲ ಪರಿಣಾಮಗಳನ್ನು ಕೂಡ ಬೀರ್ತದೆ. ಇದನ್ನ ತಪ್ಪಿಸಿಕೊಳ್ಳಬೇಕಾದರೆ ತಾತ್ಕಾಲಿಕವಾಗಿ ಆದರೂ ನಾವು ಸಂವಿಧಾನದಲ್ಲಿ ತಪ್ಪುಗಳೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅನೇಕ ಬದಲಾವಣೆಗಳನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ಅಂತ ತಿಳುವಿನ ನಡುವೆಯೂ ಕೂಡ ಅಖಿಲ ಭಾರತ ಇವತ್ತು ಭಾರತೀಯ ಸಂವಿಧಾನವನ್ನ ಒಂದು ಪವಿತ್ರವಾದ ಧಾರ್ಮಿಕ ಗ್ರಂಥ ಎಂದು ಅಂಗೀಕರಿಸಿ ಅದರಲ್ಲಿ ಏನು ಹೇಳಿದಾರೋ ಅದನ್ನು ಅಳವಡಿಸಿಕೊಂಡು ಮುಂದೆ ನಡೆದರೆ ಸುಮಾರು 3000 ವರ್ಷಗಳಿಂದ ಉಳಿದುಕೊಂಡು ಬಂದಂತ ಭಾರತಕ್ಕೆ ಒಂದು ಭವಿಷ್ಯ ಇದೆ. ಇಲ್ಲದಿದ್ದರೆ ಆ ಭವಿಷ್ಯ ಸ್ವಲ್ಪ ಅದರ ಕತ್ತಲಿನ ಕಡೆಗೆ ಚಲಿಸ್ತದೆ ಎಂಬ ಆತಂಕವನ್ನ ವ್ಯಕ್ತಪಡಿಸಿ ಇಷ್ಟು ಹೊತ್ತು ನನ್ನ ಮಾತು ಕೇಳಿದ ನಿಮಗೆಲ್ಲರಿಗೂ ಕೂಡ ನನ್ನ ವಂದನೆಗಳನ್ನು ಸಮರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.